ಚಾನಲ್ ಗೈಸ್. ಇವಾಗಂತೂ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್. ಇಷ್ಟು ದಿವಸ ಕಾರ್ತಿಕ್ ಸ್ಟಾರ್ಟ್ ಮಾಡ್ತಾ ಇದ್ರು. ಕಾರ್ತಿಕ್ ಅವರು ಇಲ್ಲೇ ಇದ್ದಾರೆ. ಸೇ ಹಾಯ್ ಕಾರ್ತಿಕ್. ಅಂಡ್ ನಮ್ಮ ಜೊತೆ ಇನ್ನೊಂದು ಕಪಲ್ಸ್ ಇದ್ದಾರೆ. ಹಾಯ್ ಮಾಡಿ. ಸೊ ಇವತ್ತು ಸಂಡೇ, ಏನು ಮಾಡೋದು ಏನು ಅಂತ ಗೊತ್ತಾಗ್ತಿಲ್ಲ, ಸುಮ್ಮನೆ ಬೋರ್ ಆಗ್ತಾ ಇತ್ತು. ಹಂಗೆ ಎಲ್ಲಾದ್ರೂ ಹೋಗೋಣ ಅಂತ ಅನ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀವಿ? ಮೀನಾಕ್ಷಿಪುರ. ಅವಳಿಗೆ ಗೊತ್ತಿಲ್ಲ, ಸುಮ್ಮನವ್ರೆ ಅಲ್ಲ ಹೇಳಿದಂತಾನೆ ನಾನು ಎಲ್ಲಿಗೆ ಹೋಗ್ತಿರೋದಂತ. ಸೊ ಯಾ ವಿ ಆರ್ ಗೋಯಿಂಗ್ ಮೀನಾಕ್ಷಿಪುರ. ಹೋಗ್ಬಿಟ್ಟು ನೀರಲ್ಲೆಲ್ಲ ಆಟ ಆಡ್ಕೊಂಡು ನಂದು ಮಾತ್ರ ಫೋಟೋಸ್ ತಕ್ಕೊಂಡು ನಂದು ಮಾತ್ರ ರೀಲ್ಸ್ ಮಾಡ್ಕೊಂಡು ಸಿಗ್ತೀವಿ. ಅಲ್ಲಿ ಹೋದ್ಮೇಲೆ ಲೈಕ್ ನೋಡಿರ್ತೀರ ಆಲ್ಮೋಸ್ಟ್ ಮೈಸೂರಲ್ಲಿರೋರು ಆ್ಯಂಡ್ ಮೈಸೂರಿಗೆ ಬಂದಿರೋರು ಎಲ್ಲ ನೋಡಿರ್ತೀರ. ಇನ್ನೊಂದು ತೋರಿಸ್ತೀವಿ ಏನೇನೆಲ್ಲ ನಾವು ಎಂಜಾಯ್ ಮಾಡ್ತೀವಿ ಅಂತ. ಇನ್ನು ಸ್ವಲ್ಪ ಎಷ್ಟು ಕಿಲೋಮೀಟರ್ ಇದೆ? Continue for 5 kilometers. 21 minutes ಇದೆ. ಆನ್ ದ ವೇ ಟು ಮೀನಾಕ್ಷಿಪುರ. ಮೈಸೂರಲ್ಲಿ ಬಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡೋಗಿ ಅಂದರೆ ಹಿಂಗೆ ಎಲ್ಲ ಸುತ್ತಾಡಿಸ್ಬೇಕು ಜಾಸ್ತಿ. ಬರೀ ಬಂದು ಎಲ್ಗೋಗೋಣ ಅಂತ ಚಿಂತೆ ಮಾಡೋಷ್ಟರಲ್ಲೇ ಟೈಮ್ ಹೋಗ್ಬೇಕು. ಅದಕ್ಕೆ ಇವಾಗ ಕರ್ಕೊ ಹೋಗ್ತಾ ಇದ್ದೀನಿ ನಾನು. ಎಲ್ಲಿಗೆ? ಮೀನಾಕ್ಷಿಪುರಕ್ಕೆ. ನಾನೇ ಹೇಳಿರೋದು ಇಲ್ಲಿಗೆ ಬಂದಾಗೆಲ್ಲ ನಾನೇ ಪ್ಲೇಸಸ್ ಹೇಳೋದು. ಅಲ್ಲಿ ಹೋಗ್ಬಿಟ್ಟು ಈ ಜೋಡಿಯೋಣ ಅಂತ. ಹಾ, ಫುಲ್ ಕೂಲ್ ಆಗೋಣ ಅಂತ. ರೋಡ್ ತುಂಬಾ ಚೆಂದ ಇದೆ. ಎಲ್ಲ ವಿಡಿಯೋಸ್ ಮಾಡಕ್ಕಂತೂ ಸೈಕ್ ಆಗಿದೆ ರೋಡ್. ಒಂದೊಂದ್ಸಲಿ ಹೋಗ್ತಿರೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ಚೆನ್ನಾಗಿರುತ್ತೆ ಅಲ್ವಾ? ಸೈಕ್ ಆಗಿದೆ ಗಾಯ್ಸ್. ರೋಡ್ ಮಾತ್ರ ಮಸ್ತ್ ಆಗಿದೆ. ನೀವು ಬನ್ನಿ, ಎಂಜಾಯ್ ಮಾಡಿ. ಯಾ, ಸೇ ಅಗೇನ್. ನೀವು ಬನ್ನಿ, ಎಂಜಾಯ್ ಮಾಡಿ. ಅಲ್ಲಿ 100 ರೂಪಾಯಿ ಟೋಲ್ ಕಟ್ಟಿಸ್ಕೊತಾರೆ, ಕಟ್ಬಿಟ್ಟು ಬನ್ನಿ. ಸೊ ಫೈನಲಿ ಬಂದ್ವಿ. ಏನ್ ಗೊತ್ತಾ ಫ್ರೆಂಡ್ಸ್, ಅಲ್ಲಿಂದ ಬರುವಾಗ 100 ರೂಪಾಯಿ ಟೋಲ್ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಕಳ್ಸ್ಕೊಂಡಿದ್ದಾರೆ. ಎಷ್ಟು ಹೇಳಿ? 100 ರೂಪಾಯಿ ಟೋಲ್ ಅಂತ ಹೇಳ್ತಾ ಕಳ್ಸ್ಕೊಂಡ್ರು. ಬಟ್ ಟೋಲ್ಗಲ್ಲ ಅದು, ಅದೇನೋ ದೇವಸ್ಥಾನ ಓಪನ್ಗೆ ಅಂತ ಅಂದ್ಬಿಟ್ಟು 100 ರೂಪಾಯಿ ಕಟ್ಸ್ಕೊಂಡಿದ್ದಾರೆ. ನಾವ್ ಅನ್ಕೊಂಡ್ವಿ ಇದೇನ್ ಬೆಂಗಳೂರು ಮೈಸೂರು ಹೈವೇನ ಅಂತ. ಟೋಲ್ಗೆ 100 ರೂಪೀಸ್. ಪರವಾಗಿಲ್ಲ, ಅದ್ರ ದೇವಸ್ಥಾನಕ್ಕೆ ಅಂತ 7 ಕೊಡು ಅಂತ, ಅದಕ್ಕೆ ಕೊಟ್ಟೆ. ಪ್ಲೇಸ್ ಮಾತ್ರ ಎಷ್ಟು ಮಜಾವಾಗಿದೆ ಅಂತ ತೋರಿಸ್ತೀನಿ ಆಮೇಲೆ. ಎಲ್ಲ ಶೂಟಿಂಗ್ ಆಗೈತಲ್ಲ ಇಲ್ಲೂ. ಎಸ್, ಬೇಜಾನಲ್ಲಿ ಶೂಟಿಂಗ್. ಅದಕ್ಕೆ ಕರ್ಕೊ ಬಂದಿದ್ದು. ಬನ್ನಿ ಅಂತ ಎಷ್ಟೊತ್ತಿ ಹೇಳಿದೆ. ಏನ್ ಗೊತ್ತಾ, ನಾನು ಅಲ್ಲೇ ಫಿಶ್ ನೋಡಿದೆ. ಕೊಡ್ಸಿ ಅಂದ್ರೆ ಕೊಡ್ಸ್ಲಿಲ್ಲ ಅವರು. ನೀರಲ್ಲಿ ಆಟ ಆಡಿ ಆಮೇಲೆ ಮೇಯ್ದಾಡಿ ನೋಡಿ, ಒಂದು ಫಿಶ್ ಕೇಳಿದ್ ಜಸ್ಟ್ ಆಫ್ಟರ್ ಆಲ್ ಒಂದು ಫಿಶ್ ಕೊಡ್ಸಲ್ಲ ಅಂದ್ರು. ಹಿಂಗೇನೆ ಎಲ್ಲ ಇಂಟ್ರೆಸ್ಟ್ ಹೋದ್ಮೇಲೆ ಕಾಮಿಸ್ಕೊಂಡಿರಿ. ನೋ ಕಾಮೆಂಟ್ಸ್ ಇಲ್ಲ. ಮೀನಾಕ್ಷಿಪುರ ಅಂತೆ ಎಲ್ಲ ವೇಜ್ ಅಂಡ್ ಶೂಟಿಂಗ್ ಎಲ್ಲ ಮಾಡಿಬಿಟ್ಟವ್ರೆ. ಸಗದಾಗಿ ಪ್ಲೇಸ್. ಇವಾಗ ಹೋಗಿ ಈಜು ಹುಡ್ದ ಅಂದರೆ ಈ ಶಕೆಗೆಲ್ಲ ಕಿತ್ಕೊಬರ್ಬೇಕು. ಏನು ಹೇಳಿ ಕಮೆಂಟ್ ಮಾಡಿ. ಮೇಡಮ್ ಇಳಿರಿ. ಥ್ಯಾಂಕ್ ಯು. ಒಳಗಾಗಿ ಕೊಡ್ತೀನಿ. ಹಾಂ, ಅಲ್ಲಿ ನೋಡಿ ಮುಂದೆ ಏನೋ ಐತೆ, ಹೋಗಿ ಅಲ್ಲಿ. ಬರೀ ಇದೆ ಆಯ್ತು. ಇಲ್ಲ ಅವಳೆ ಏನ್ ಗೊತ್ತಾ, ಇನ್ನೊಂದಿಬ್ರು ಇದ್ರಲ್ಲ ಅವರು. ಬನ್ನಿ ವಾ ಇವಾಗ ಬ್ಲಾಗ್ ಅಲ್ಲಿ ತೋರಿಸದೆ ಬಿಟ್ಬಿಟ್ಟಾರೆ. ಬರೀ ಇವರೇ ನಿಂತ್ಕೋತಾರೆ. ಕೊಟ್ಟ ಅಂದ್ರೆ ಏನು ಗುರು ಬಿಲ್ಡಪ್ ಎಲ್ಲ ಇವೆಲ್ಲ ಶೋಕಿ ನಿಮ್ದು. ಸಣ್ಣ ಗ್ಲಾಸ್ ಇರಬೇಕು ನೋಡಿ. ಎಲ್ಲ ಯಾವ ರೇಂಜ್ಗೆ ಪಾಪ ಯಾರ ಹಾಂ ಕಾಣಿಸ್ತವ್ರ ಈಗ. ಹಾಂ, ಬರಲ್ವಾ? ಓಡು 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 ಓಡು. ಖುಷಿ ನೋಡಿ, ಖುಷಿಗೆ. ನಿಮ್ಮನ್ನ ತಡೆದಿರುವವರು ಯಾರು? ಹುಷಾರು, ದಬ್ಗೆ ಹಾಕೋಬಿಟ್ಟಿಯಾ? ಫುಲ್ ಜೋಶಲ್ಲ ಅವ್ರು, ಜೋಶಲ್ಲಿ.
ಫೈನಲಿ ಬಂದ್ವಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ಬಂದಿರೋದು, ಬಟ್ ಸ್ಟಿಲ್ ನೋಡೋದಕ್ಕೆ ಏನೋ ಒಂಥರ ಹೊಸ ಜಾಗಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲು. ಇವರಿಗೆ ಫಸ್ಟ್ ಟೈಮು ಏನು ಕ್ಯೂರಿಯಾಸಿಟಿ ಇದೆ. ನಾನು 2 ಸತಿ ಬಂದರೂ ನಾನೇ ಎಲ್ಲರಿಗೂ ಕ್ಯೂರಿಯಾಸಿಟಿ ಬರ್ಸ್ತಿದ್ದೀನಿ. ಚೆನ್ನಾಗಿದೆ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಅಂತ. ಆ್ಯಕ್ಚುಲಿ ಚೆನ್ನಾಗಿದೆ. ಈ ಬಿಸಿಲಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಬಿಸಿಲಲ್ಲಿ ಅಲ್ಲಿ ಇಲ್ಲಿ ನಾಯಿ ಥರ ಸುತ್ತೋದ್ಕಿಂತ ಅಟ್ಲೀಸ್ಟ್ ಈ ವಾಟರ್ ಪ್ಲೇಸಲ್ಲಿ ಬಂದರೆ ಸ್ವಲ್ಪನಾದರೂ ನನ್ನ ಮನೇಲಿ ಆರಾಮ್ಸಾಗಿ ಫೋಟೋ ಶೂಟ್ ಎಲ್ಲ ಬರೀ ಶೋಕಿ ಮಾಡೋದು, ಈ ವಿಚಿತ್ರವಾದ ಬಟ್ಟೆ ಹಾಕೊಬರೋದು, ವಿಚಿತ್ರವಾದ ಶೂಸ್ ಹಾಕೊಬರೋದು. 1,000 ಐತೆ, 1,000 ಐತೆ ಅಂದ್ಕೊಂಡ್ಬಿಟ್ಟು ಅಷ್ಟೇ ಎಂಜಾಯ್ ಮಾಡೋಣ. ಏನೂ ಇಲ್ಲ ಗಾಯ್ಸ್. ನೀರು ಮಾತ್ರ ತುಂಬ ಚೆನ್ನಾಗಿ ಎಷ್ಟು ಮಜಾ ಮಾಡ್ತಿದ್ದೀವಿ ಅಂದರೆ, ಓ ಮೈ ಗಾಡ್. ಸಿ ಸ್ನೇಹ ಅಂತ ಅನಿಸ್ತದೆ. ಒಂಥರ ಸಮುದ್ರದ ಫೀಲ್, ಬೀಚ್ ಫೀಲ್ ಕೊಡ್ತಾ ಇದೆ ನನಗಂತೂ. ಕಾರ್ತಿಕ್ ಅವರೆಲ್ಲ ಹೋಗಿದ್ದಾರೆ ನಾನು ತಿನ್ನಕ್ಕೆ ತಗೊಬರೋಕ್ಕೆ, ಅದಕ್ಕೆ ನಾನೇ ಮಾಡ್ತಿದ್ದೀನಿ. ಇಷ್ಟೊಂದು ಗಂಟೆ ಫುಲ್ಲು ನೀರಲ್ಲೆಲ್ಲ ಈಜಾಡಿ ಫುಲ್ ಮಜಾ ಮಾಡಿ ನಂಗೆ ಮಾತಾಡೋಕ್ಕೆ ಬಿಡಲ್ಲ ಅಂತಾರೆ ಫ್ರೆಂಡ್ಸ್. ಫುಲ್ ನಗಾಡಿಸ್ತಾರೆ, ಏನು ಹೇಳೋಕ್ಕೂ ಅಂತಲೂ ಬಿಡಲ್ಲ ಅಂತಾರೆ. ನಿಮ್ಗೇನೋ ಸರ್ಪ್ರೈಸ್ ತೋರಿಸ್ಲಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಸೆನ್ಸ್ ಇಲ್ಲ ಇಷ್ಟ ಗಂಟೆ ಫುಲ್ ಎಲ್ಲ ತುಂಬ ಚಂದ ಆಟಾಡಿ. ಇವಾಗ ನೋಡಿ ಹೇಗಿದೆ ಪ್ಲೇಸ್. ಸಕ್ಕತ್ತಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್. ನಾನು ನಕ್ಲಿ ಶರ್ಟ್ ಮೇಲೆ ಶರ್ಟ್ ಹಾಕ್ತಿದ್ದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಫಿಶ್ ತಿನ್ನಕ್ಕೆ. ಅವಾಗಿಂದ ಕೇಳ್ತಾ ಇದ್ದೆ, ಇವಾಗ ಕೊಡ್ತೀನಿ ಅಂದ್ರೆ. ಇವಾಗ ಹೋಗ್ತಿದ್ದೀವಿ ಫಿಶ್ ತಿನ್ನಕ್ಕೆ, ಅದು ಕೊಡ್ತೀನಿ. ಹಾಂ, ನೀವ್ಯಾಕೆ ಆಧಾರ್ ಕಾರ್ಡ್ ತೆಗಿತಿದ್ದೀರಾ? ಆಮೇಲೆ ಆಧಾರ್ ಕಾರ್ಡಿಗೆ ಮೀನು ಕೊಡ್ತೀರಾ? ಆಧಾರ್ ಕಾರ್ಡ್ ಮೀನ್ ಕೊಡಲ್ಲ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹುಡುಗಿರಿಗೆ ಹುಡುಗಿರಾದ್ರೂ ಹುಡುಗರಾದ್ರೂ ಕಾಸು ಕೊಟ್ಟರೆ ಎಲ್ಲ ಕಡೆ ಆಧಾರ್ ಕಾರ್ಡ್ ತಗೊಂಡ್ಬಿಡಿ ನೀವು. ಜಿಲೇಬಿ 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 ನೋಡಿ ಆಂಟಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಆಂಟಿ ಹತ್ರನೇ ಬನ್ನಿ ತಿನ್ಕೊಬಿಡಿ. ಆಂಟಿ ವೇಸ್ಟ್ ತರಿಸಿ ಹಾಯ್ ಮಾಡಿ. ಹಾಯ್, ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಡ್ಯೂಡ್, ನೀವೇನಿಲ್ಲಿ? ನಾವಾಗ ಎಲ್ಲ ಕಡೆ ನಾವೇ. ಗೈಸ್, ಇವ್ರು ಯಾರಂತ ನೋಡಿದ್ದೀರಾ? ಈ ಫೇಸ್ ಕಟ್ ಎಲ್ಲಾದ್ರೂ ನೋಡಿದ್ದೀರಾ? ದಯವಿಟ್ಟು ನಾವು ನನ್ನೇ ತಗೊಂಡ್ಬಿಟ್ಟಲ್ಲಿ ಮೀನ್ ತಿನ್ನಕ್ಕೆ ಅಂತ. ನಾವು ಮೀನ್ ತಿನ್ನಲ್ಲ, ತಿಳ್ಕೊಬೇಡಿ. ನಾವು ಸಸ್ಯಾಹಾರಿಗಳು. ನಾವು ನಿಮ್ಮನ್ನ ತಡೆದಿರುವವರು ಯಾರು? ಮಕ ಮುಚ್ಚಿ. ಯಾರೋ ನೋಡ್ಬಿಟ್ರೆ ನಮ್ಮೂರಲ್ಲಿ ಸಸ್ಯಾಹಾರಿ. ಇಲ್ಲ, ಯಾವ್ದು ತಿಂತಿಲ್ಲ, ಇವಳು ತಿಂತ ಹೇಳಿ ಅಷ್ಟೇ. ಇವರು ತಿಂತಾ ಇದ್ದಾರೆ, ನಾನು ತಿಂತಾ ಇದ್ದೀನಿ. ನಂಗೆ ತಿನ್ನಕ್ಕೆ ಬರಲ್ಲ ಫ್ರೆಂಡ್ಸ್. ಖುಷಿ ಅವ್ರನ್ನ ನಾನು ಲೈಕ್ ಕೊಡ್ತೀನಿ. ಬಿಟ್ಟಿದ್ದೀನಿ ಗೊತ್ತಾ, 20,000 ಆಡಿ ಅಂದ್ರೆ ಮಾತ್ರ 30,000 ಮೀನ್ ಮರಿಗೆ. ಶೋಕಿ ಮಾಡಿ ಅಂದ್ರೆ ಇಲ್ಲಿಂದ ಕೆಳಗಡೆವರೆಗೂ ಶೋಕಿ ಮಾಡ್ತೇವೆ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಹೇಳ್ದವ್ರಿಗೆ ಫಸ್ಟ್ ಇರಬೇಕು, ಆಮೇಲೆ ಬೇರೆಯವ್ರಿಗೆ. ನನಗಿದೆ ಅವರು ನಮ್ಮ ತಮ್ಮನ ಕರ್ಕೊಂಡು ಅದ್ರ ಮೇಲೆ ಮುಡುಗು
ನಿಂಬೆಹಣ್ಣು ಪುಡಿ ಇದೆ. ಫೈನಲಿ ನಿಮ್ದು ಎಂತ ಮಂಗಳೂರಾ ಮೀನು ತಿನ್ನೋದುಂಟಾ? ನಂಗೆ ಭಾರಿ ಇಷ್ಟ ಮೀನು ಅಂದ್ರೆ ಅದು ನೋಡ್ತಿದ್ರೆ ತಿನ್ಬೇಕಂತಾನೆ ಅನಿಸ್ತಲ್ಲ ಅಷ್ಟು ಚೆನ್ನಾಗಿ. ಇವಾಗ ಕಳ್ಸ್ಕೊಂಡ್ಮೇಲೆ ಸ್ವಲ್ಪ ಖಾರ ಕಮ್ಮಿ ಇರ್ತದೆ, ಯಾಕಂದ್ರೆ ಖಾರ ಹಿಡಿದಿರಕ್ಕಿಲ್ಲ. ಪರವಾಗಿಲ್ಲ ಬಿಡಿ. ಫಸ್ಟ್ ಕೊಟ್ನಲ್ಲ ಅದು ಈ ಸ್ನ್ಯಾಪ್ ಹುಚ್ಚು ಎಲ್ಲೂ ಬಿಡಲ್ಲ. ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ. ಆಗಿದೆ.